Hello dear students, welcome to Sing Style of Maths. So now KCET previous year questions na deal ಮಾಡ್ತಾ ಇದ್ವಿ, that too chapter wise and particularly past 7 years ಅಷ್ಟೇ. Okay, that means 2018 ಇಂದ 2024. Okay, right. So let's begin without wasting much time. So the question appeared in 2018 ಇದೆಯಾ ಇಲ್ಲಿ? Yes, ಇಲ್ಲಿಂದ 16th question ಇದೆ ನೋಡಿ. You can observe clearly the value of limit. This is 2017 question 18 ಇಲ್ಲಿಂದ the value of limit extends to 0 mod x by x is ಏನಾಗುತ್ತೆ ಅಂತ. ಓಕೆ, ಸೊ ವಾಟ್ ಈಸ್ ದ ವ್ಯಾಲ್ಯೂ? ಯು ಕ್ಯಾನ್ ಡೈರೆಕ್ಟ್ಲಿ ಟೆಲ್, ಐ ಗೆಸ್. ಏನು ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ, ಯಾಕೆ ಮಾಡ್ಯುಲಸ್ ಫಂಕ್ಷನ್ ಬಂತಲ್ವ ಅದಕ್ಕೆ. ಇನ್ನು ಅಲ್ಲಿಗೂ ಗೊತ್ತಾಗಿಲ್ಲ ಅಂದರೆ LHL ಕಂಡಿಡಿರಿ, RHL ಕಂಡಿಡಿರಿ, ನಾಟ್ ಈಕ್ವಲ್ ಬರುತ್ತೆ. ಯಾಕೆ? ಮಾಡ್ಯುಲಸ್ ಫಂಕ್ಷನ್ ಇಂದು ಡೆಫಿನೇಷನ್ ಏನಿದೆ ನಮ್ಮ ಹತ್ರ ಅಂತಂದರೆ, ಸಿ ಇಯರ್ mod x ಏನಾಗುತ್ತೆ? mod x is equal to x if x is greater than 0 minus x if x is less than 0. ಸೊ LHL ಮಾಡಬೇಕಾದ್ರೆ ನಮಗೇನು ಸಿಗುತ್ತೆ? ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂದರೆ -1. ಅದೇ ರೀತಿ RHL ಮಾಡಬೇಕಾದ್ರೆ x ಡಿವೈಡೆಡ್ ಬೈ ಎಕ್ಸ್ 1. ಸೊ -1 ನಾಟ್ ಈಕ್ವಲ್ ಟು 1, ದೇರ್ ಫಾರ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. If step x represents the greatest integer function, okay, and f of x is equal to function ಕೊಟ್ಟಿದ್ದಾರೆ, then f dash of pi by 2 ಏನಾಗುತ್ತೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ಫಸ್ಟ್ f dash of x ಕಂಡಿಡಿರಿ. f dash of x ಏನಾಗುತ್ತೆ? ಫಸ್ಟು f of x ಏನು ಕೊಟ್ಟಿದ್ದಾರಪ್ಪ? x ಮೈನಸ್ ಸ್ಟೆಪ್ x ಮೈನಸ್ ಕಾಸ್ x. ಓಕೆ, ಸೊ ವಾಟ್ ಈಸ್ f dash of x? f dash of x ಅಂದರೆ x ಇಂದು ಡೆರಿವೇಟಿವ್ ಏನಾಗುತ್ತೆ? ವಾಟ್ ಇಸ್ ದ ಡೆರಿವೇಟಿವ್ ಆಫ್ x? 1. ನೆಕ್ಸ್ಟ್ ಮೈನಸ್ ಸ್ಟೆಪ್ ಎಕ್ಸ್ ಇದೇನಾಗುತ್ತೆ ಹೇಳ್ರಿ? ಇದು ಏನಿದ್ರು ಇಂಟೀಜರ್ ಆಗುತ್ತೆ ತಾನೆ. ಸೊ ಇಂಟೀಜರಿಂದು ಏನಂತಾರೆ ಅದನ್ನು? ಡೆರಿವೇಟಿವ್ ಏನಾಗುತ್ತೆ? ಕಾನ್ಸ್ಟೆಂಟ್ ಡೆರಿವೇಟಿವ್ 0 ಮೈನಸ್ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಮೈನಸ್ ಸೈನು, ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್. ಸೊ 1 ಪ್ಲಸ್ ಸೈನ್ ಎಕ್ಸ್. ಓಕೆ, 1 ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ. ಆ್ಯಂಡ್ ಎಫ್ ಡ್ಯಾಶ್ ಆಫ್ ಪೈ ಬೈ 2 ಬೇಕು ತಾನೆ. ಸೊ 1 ಪ್ಲಸ್ ಸೈನ್ ಪೈ ಬೈ 2. ಸೈನ್ 90 ಅಂದರೆ 1 ಪ್ಲಸ್ 1 2. ದೇರ್ ಫಾರ್ ಆನ್ಸರ್ ಈಸ್ 2. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಸಮೇಷನ್ ಆಫ್ 2r minus 1 where r ranges from 1 to n is equal to x, then limit of this value ಏನಾಗುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಏನು? ಫಸ್ಟ್ x ವ್ಯಾಲ್ಯೂ ಕಂಡುಹಿಡಿರಿ, ದೆನ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇನ್ ಟರ್ಮ್ಸ್ ಆಫ್ n ಕಂಡುಹಿಡಿದ್ಬಿಟ್ರೆ ಇನ್ನೂ ಈಸಿ ಆಗುತ್ತೆ. ಲೆಟ್ ಅಸ್ ಟ್ರೈ ಹೌ ಟು ಡೂ ದಿಸ್ ಒನ್. ಓಕೆ, ಸಿ ಹಿಯರ್, ಜಸ್ಟ್ ಫೋಕಸ್ ಆನ್ ಇಟ್. ಏನು ಕೊಟ್ಟಿದ್ದಾರೆ ನೋಡಿ? ಎಕ್ಸ್ ಈಸ್ ಈಕ್ವಲ್ ಟು ಸಮೇಷನ್ ಆರ್ ಈಸ್ ಈಕ್ವಲ್ ಟು 1 ಇಂದ n ತಾನೆ. ಸೊ ಆರ್ ಈಸ್ ಈಕ್ವಲ್ ಟು 1 ಹಾಕಿದ್ರೆ ಏನಾಗುತ್ತೆ? 2 1s are 2 minus 1 is 1 ಪ್ಲಸ್ ಸಮೇಷನ್ ಇರೋದ್ರಿಂದ ಪ್ಲಸ್. ನೆಕ್ಸ್ಟ್ 2 ಹಾಕಿದರೆ 2 2 4 minus 1 3. ಆ್ಯಕ್ಚುಲಿ n ಹಾಕಿದರೆ ಲಾಸ್ಟಿಗೆ ಏನಾಗುತ್ತೆ? 2n minus 1. ಅಬ್ಸರ್ವ್ ಕ್ಲಿಯರ್ಲಿ, ದಿಸ್ ಇಸ್ ನಾಟ್ ವಾಟ್ ಆಡ್ ನಂಬರ್ಸ್, ರೈಟ್? ಓಕೆ, ಸೊ ಯು ಗಾಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಸಮ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ ಅಂದರೆ ನಮಗೆ ಗೊತ್ತಿದೆ ಆಲ್ರೆಡಿ. ವಾಟ್ ಇಸ್ ದಿಸ್ ಸಮ್ ಈಸ್ ಈಕ್ವಲ್ ಟು n ಸ್ಕ್ವೇರ್? ಎಸ್ ಆರ್ ನೋ? ಎಸ್ ಆರ್ ನೋ? ನೆಕ್ಸ್ಟ್ ಇಲ್ಲಿ ನಮಗೆ ಡಿನಾಮಿನೇಟ್ರಲ್ಲಿ ಎಲ್ಲ ಕಡೆ ಬೇಕಿರೋದು ಎಕ್ಸ್ ಸ್ಕ್ವೇರ್. ಸೊ ಇದರಿಂದ ನನಗೆ ಎಕ್ಸ್ ಸ್ಕ್ವೇರ್ ಸಿಗುತ್ತೆ n ಪವರ್ 4 ಆರಾಮಾಗಿ ಸಿಗುತ್ತೆ, ರೈಟ್? ನಾವು ಟ್ರೈ ಟು ಫೈಂಡ್ ದಿಸ್ ವ್ಯಾಲ್ಯೂ. ವಾಟ್ ವಿಲ್ ಯು ಗೆಟ್? ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 ಕ್ಯೂಬ್ ಎಕ್ಸ್ ಸ್ಕ್ವೇರ್ LCM. ಓಕೆ, 1 ಕ್ಯೂಬ್ ಪ್ಲಸ್ 2 ಕ್ಯೂಬ್. ಕ್ಯೂಬ್ ಫಾರ್ಮುಲಾ ಏನಿದೆ ನಮ್ಮ ಹತ್ರ? n ಸ್ಕ್ವೇರ್ ಇಂಟು n ಪ್ಲಸ್ 1 ಹೋಲ್ ಸ್ಕ್ವೇರ್ ಬೈ 4. ಹಂಗೆ ಡಿನಾಮಿನೇಟ್ರಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ತಾನೆ, LCM ಎಕ್ಸ್ ಸ್ಕ್ವೇರ್. ಇದನ್ನು ನಾನು ಇನ್ ಟರ್ಮ್ಸ್ ಆಫ್ n ಬರೆದ್ರೆ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ? n ಟೆನ್ಸ್ ಟು ಇನ್ಫಿನಿಟಿ n ಸ್ಕ್ವೇರ್ ಇಂಟು n ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 4n ಪವರ್ 4. ಓಕೆ, ಸೊ ಈಗ ನಮಗೇನು? ಡಿನಾಮಿನೇಟ್ರಲ್ಲಿ ಐ ಕಾಂಟ್ ಪುಟ್ ಇನ್ಫಿನಿಟಿ, ರೈಟ್? ಸೊ ಐ ಹ್ಯಾವ್ ಟು ಕನ್ವರ್ಟ್ ದಟ್ ಒನ್ ಸಮ್ ಹೌ. ಓಕೆ, 1/∞ 0 ಆಗುತ್ತೆ ಅಂತ ಗೊತ್ತು, ಬಟ್ ಕನ್ವರ್ಟ್ ಮಾಡ್ಕೋಬೇಕು. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಕ್ವೇರ್ ಇದೆಯಲ್ಲ, ಹಂಗಂದ್ರೆ ಈ ಟರ್ಮ್ ಒಳಗಡೆ ಸ್ಕ್ವೇರ್ ಇದೆ ತಾನೆ. ಸೊ ಆ n ಸ್ಕ್ವೇರ್ ಹೊರಗೆ ತೆಗೆದ್ರೆ ಏನಾಗುತ್ತೆ? n ಪವರ್ 4 ಆಗುತ್ತಾ? ಎಸ್ ಆರ್ ನೋ? ಸೊ ಏನಾಗುತ್ತೆ? n ಪವರ್ 4. ದೇರ್ ಫೋರ್ ವಾಟ್ ವಿ ವಿಲ್ ಟೇಕ್? ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಸ್ಕ್ವೇರ್ ಇಂಟು ಸ್ಕ್ವೇರ್. ಅಲ್ಲಿಗೆ ಇದೇನಾಯಿತು? 1n ಸ್ಕ್ವೇರ್ ಹೋಯಿತು, 1/n ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಇಂಟು n ಪವರ್ 4. n ಪವರ್ 4 ಕ್ಯಾನ್ಸಲ್. 1/∞ ಅಂದರೆ ಎಷ್ಟು? 0. ಸೊ ವಾಟ್ ವಿಲ್ ಯು ಗೆಟ್? 1 ಪ್ಲಸ್ 0 ಹೋಲ್ ಸ್ಕ್ವೇರ್ ಅಂದರೆ 1 ಸಿಗುತ್ತೆ, ಡಿವೈಡೆಡ್ ಬೈ 4. ಸೊ 1/4 ಇಸ್ ದ ರಿಕ್ವೈರ್ಡ್ ಆನ್ಸರ್. ಇಲ್ಲಿ ಸ್ವಲ್ಪ ಏನು ನಿಮಗೆ ಗೊತ್ತಿರಬೇಕಂದ್ರೆ, ಸಮ್ ಆಫ್ ಆಡ್ ನಂಬರ್ಸ್ ಒಂದು, ಸಮ್ ಆಫ್ ಕ್ಯೂಬ್ ನಂಬರ್ಸು. ಇಲ್ಲೇನು 1 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್ ಇದೆಯಲ್ಲ ಕ್ವಶನಲ್ಲಿ. ಸೊ ಸಮ್ ಆಫ್ n ಟರ್ಮ್ಸ್ ಅನ್ನು ನಾವು ಕಲಿತೀವಿ. n ಟರ್ಮ್ಸ್ ಅಂದ್ರೆ ಏನು? n ಇಂಟು n ಪ್ಲಸ್ 1/2. n ಕ್ಯೂಬ್ ಅಂತ ಅಂದರೆ ಏನಾಗುತ್ತೆ? ಅದರದ್ದೇ ಸ್ಕ್ವೇರ್ ಮಾಡಿದ್ರೆ ಸಿಕ್ಬಿಡುತ್ತೆ. ಬಟ್ n ಸ್ಕ್ವೇರ್ ಟರ್ಮ್ಸ್ ಇಂಟು ಸಮ್ಮು ಅದು ಬೇರೆ ಆಗುತ್ತೆ. ಓಕೆ,
ದಟ್ ಈಸ್ ಪ್ರಾಬ್ಲಿ n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 ಬೈ 6 ಅಂತ ಅನಿಸುತ್ತೆ. ಅದಕ್ಕೆ ಫಾರ್ಮುಲಾ ಇದು ಸಮ್ ಆಫ್ n ಸ್ಕ್ವೇರ್ ಟರ್ಮ್ಸ್ಗೆ n ಕ್ಯೂಬಿಗೆ ಇದು. ಓಕೆ ರೈಟ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ 2019 ಕ್ವೆಶನ್. ಏನೈತೆ ಇಲ್ಲಿ ಆನ್ಸರ್ ಎಷ್ಟು 1/4. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ವಿ ಗಾಟ್ ಇಟ್. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಕ್ವೆಶನ್, ಸಿ ಇಯರ್. ಇಲ್ಲಿ ನಾನು ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 2 0s 0, ರೂಟ್ 400 2 ಮೈನಸ್ 2 0, ಡಿನಾಮಿನೇಟರ್ 0 ಆಗಂಗಿಲ್ಲ, ಟ್ಯಾನ್ 0 0 ಆಗುತ್ತೆ, 0/0 ಫಾರ್ಮ್ ಬಂತಂದರೆ ಆನ್ಸರ್ ಸಿಗಲ್ಲ. ಸೊ ವಾಟ್ ವಿ ಆರ್ ಸಪೋಸ್ ಟು ಡೂ ಈಸ್, ವೆನೆವರ್ ಯು ಗೆಟ್ 0/0 ಫಾರ್ಮ್, ವಾಟ್ ವಿಲ್ ಯು ಡೂ, ಯೂಸ್ ಎಲ್ ಹಾಸ್ಪಿಟಲ್ಸ್ ರೂಲ್. ಎಲ್ ಹಾಸ್ಪಿಟಲ್ ರೂಲ್ ಏನು ಹೇಳುತ್ತೆ ನಮಗೆ, ಲಿಮಿಟ್ x ಟೆನ್ಸ್ ಟು 0, 0/0 ಫಾರ್ಮ್ ಬರ್ತಿದೆ ಅಂದರೆ ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು ದೆನ್ ಲಿಮಿಟ್ ಅಪ್ಲೈ ಮಾಡಿ. ಸೊ ಟ್ಯಾನ್ ಡಿಫ್ರೆನ್ಸಿಯೇಷನ್ ಈಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾನ್ಸ್ಟೆಂಟ್ 0, ಇದು ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/2 ರೂಟ್ ಎಕ್ಸ್, ರೈಟ್, 1/2 ರೂಟ್ ಎಕ್ಸ್. ಅದರಲ್ಲಿ ಇದು ಎಕ್ಸ್ ಅಲ್ಲ, ಇದ್ರದ್ದು ಡಿಫ್ರೆನ್ಸಿಯೇಷನ್ ಮಾಡಿದ್ರೆ 2x ಅಂದರೆ 2, 4 ಅಂದರೆ 0 ಆಗುತ್ತೆ, 2 ಕ್ಯಾನ್ಸಲ್. ಸೊ ವಾಟ್ ವಿಲ್ ಯು ಗೆಟ್, ಲಿಮಿಟ್ x ಟೆನ್ಸ್ ಟು 0, ಇದು 1 ಇದೆ ಅಲ್ಲ, ರೆಸಿಪ್ರೋಕಲ್ ಆದರೆ 2x ಪ್ಲಸ್ 4 ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಸೀಕೆಂಟ್ 0 ಅಂದರೆ 1, ನೆಕ್ಸ್ಟ್ ಇಲ್ಲಿ 0 ಹಾಕಿದರೆ 2 0s 0, ರೂಟ್ 4 ಅಂದರೆ 2, ದೇರ್ ಫೋರ್ ಆನ್ಸರ್ ಏನಾಗುತ್ತೆ 2 ಇಂಟು 1 ವಿಚ್ ಈಸ್ ಈಕ್ವಲ್ ಟು 2. ಆಪ್ಷನ್ ಡಿ. ಅರ್ಥ ಆಯ್ತಲ್ಲ, ಸಿಂಪಲ್. ಲಿಮಿಟ್ಸಲ್ಲಿ ಸಿಂಪಲ್ ಇರುತ್ತೆ ಕ್ವಶನ್. ನಿಮಗೆ ಏನಿದ್ರು ಅಪ್ಲೈಡ್ ಕೇಳೋದು ಇದರಲ್ಲಿ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿಲಿ ಸ್ವಲ್ಪ ತಲೆ ಉಪಯೋಗಿಸ್ಬೇಕಾಗುತ್ತೆ. ಲಿಮಿಟ್ಸಲ್ಲಿ ಈ ಥರ ಕ್ವಶನ್ಸ್ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ತಲೆ ಉಪಯೋಗಿಸ್ಬೇಕಾಗುತ್ತೆ. ಓಕೆ, ಸೊ ದಟ್ಸ್ ದ ಸಿನಾರಿಯೋ. ನಾವು ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ದ RHL and LHL ಆಫ್ ದ ಫಂಕ್ಷನ್ ಏನು ಕೊಟ್ಟಿದ್ದಾರೆ, f of x is equal to so and so ಫಂಕ್ಷನ್ ಕೊಟ್ಟಿದ್ದಾರೆ ರೆಸ್ಪೆಕ್ಟಿವ್ಲಿ, ಏನಾಗುತ್ತೆ ಅಂದರೆ ಒಂದು ಕನ್ಫರ್ಮು 1 - 1 ಬರುತ್ತೆ ಅಂತ. ನಾವೀಗ ನೋಡಬೇಕಾಗಿರೋದೇನು, LHL ಅಲ್ಲ RHL ಫಸ್ಟ್ ನೋಡೋಣ. RHL 1 ಬರುತ್ತೆ, -1 ಬರುತ್ತೆ ಅಂದರೆ ಸಿ ಮತ್ತು ಬಿ ಡಿಸ್ಕಾರ್ಡ್. ಓಕೆ, ಲೈಕ್ ದಟ್. ಸೊ ನೌ ಲೆಟ್ಸ್ ಟ್ರೈ. RHL ಅಂತಂದರೆ ಏನಾಗುತ್ತಪ್ಪ, ಲಿಮಿಟ್ ಎಕ್ಸ್ ಅಪ್ರೋಚಸ್ 0 ಫ್ರಮ್ ರೈಟ್ ಸೈಡ್, ಇದೇನಾಗುತ್ತೆ, ಆಸ್ ಐ ಟೇಕ್ h ಟೆನ್ಸ್ ಟು 0, ಹೌ ಇಟ್ ಚೇಂಜಸ್, ಲಿಮಿಟ್ h ಟೆನ್ಸ್ ಟು 0 e ಪವರ್ 1/h - 1 ಡಿವೈಡೆಡ್ ಬೈ e ಪವರ್ 1/h ಪ್ಲಸ್ 1, e ಪವರ್ 1/h, 1/0 ಅಂದರೆ ಇನ್ಫಿನಿಟಿ. ಓಕೆ, ಆ ಥರ ಆದರೂ ತಗೋಬೋದು, ಬಟ್ ಆ ಥರ ಬರೋದಿಲ್ಲಲ್ಲ. ಸೊ ವಾಟ್ ವಿ ವಿಲ್ ಡೂ, ವಿ ವಿಲ್ ಟೇಕ್ ದ ರೆಸಿಪ್ರೋಕಲ್ಸ್, ದೆನ್ ವಾಟ್ ವಿಲ್ ಯು ಗೆಟ್, ಲಿಮಿಟ್ h ಟೆನ್ಸ್ ಟು 0 1 ಮೈನಸ್ e ಪವರ್ -1/h ಡಿವೈಡೆಡ್ ಬೈ, ಅಂದರೆ e ಪವರ್ 1/h ಕಾಮನ್ ತೆಗೆದುಬಿಟ್ಟು ಮಾಡಿರೋದು. ಅದನ್ನು ಕಾಮನ್ ತೆಗೆದುಬಿಟ್ರೆ ಏನಾಗುತ್ತೆ ಹೇಳ್ರಿ, ಕ್ಯಾನ್ಸಲ್ ಔಟ್ ಆಗುತ್ತಾ. ಕ್ಯಾನ್ಸಲ್ ಔಟ್ ಆದಮೇಲೆ ನಮಗೆ ಉಳಿಯೋದೇನು, ಇಲ್ಲಿ e ಪವರ್ 1/h ಇಂಟು 1 ಇತ್ತು, ಕಾಮನ್ ತೆಗೆದಾಗ 1, ಇಲ್ಲಿ -1/h. ಅವಾಗ ಬೇಸಸ್ ಆರ್ ಸೇಮ್, ಪವರ್ಸ್ ಕ್ಯಾನ್ ಬಿ ಆಡೆಡ್, ಪವರ್ 0 ಬರುತ್ತೆ, 1 ಬರುತ್ತೆ. ಸೊ ಇಲ್ಲಿ e ಪವರ್ h ಕಾಮನ್ ತೆಗೆದಿದ್ದಾರೆ. ಅದೇ ರೀತಿ ಇಲ್ಲೂ ಕಾಮನ್ ತೆಗೆದ್ರೆ ಏನಾಗುತ್ತೆ, 1 ಪ್ಲಸ್ e ಪವರ್ -1/h. ದೇರ್ಫೋರ್ ವಾಟ್ ಇಸ್ ದ ಆನ್ಸರ್, ದಟ್ ಈಸ್ ಈಕ್ವಲ್ ಟು 1 - 0 ಡಿವೈಡೆಡ್ ಬೈ 1 ಪ್ಲಸ್ 0 ವಿಚ್ ಈಸ್ ಈಕ್ವಲ್ ಟು 1. ದಟ್ಸ್ ಇಟ್. ಸೊ 1 ಸಿಕ್ತು ಅಂತ ಅಂದರೆ ಆಪ್ಷನ್ಸ್ ಯಾವ್ದು ಡಿಸ್ಕಾರ್ಡ್ ಮಾಡ್ಬೋದು, -1 ಯಾವುದಿದ್ದಾವೆ, ಬಿ ಮತ್ತು ಸಿ, ಅವನ್ನ ಡಿಸ್ಕಾರ್ಡ್ ಮಾಡ್ಬೋದು. ಈಗ ಇನ್ನೂ ಕೂಡ ಟಾಸ್ಕ್ ಇರೋದು LHL, -1 ಬರುತ್ತೋ +1 ಬರುತ್ತೆ ಅನ್ನೋದು. ಸೊ ಲೆಟ್ ಅಸ್ ಟ್ರೈ ದಟ್ ಒನ್ ಆಲ್ಸೋ. RHL ಆಯಿತು, LHL ಮಾಡೋಣ. ಲಿಮಿಟ್ x ಟೆನ್ಸ್ ಟು 0 e ಪವರ್ 1/x - 1 ಡಿವೈಡೆಡ್ ಬೈ 1/x ಪ್ಲಸ್ 1 ಈಸ್ ಈಕ್ವಲ್ ಟು ಏನಾಗುತ್ತೆ, ಲಿಮಿಟ್ h ಟೆನ್ಸ್ ಟು 0 e ಪವರ್ -1/h e ಪವರ್ -1/h ಪ್ಲಸ್ 1. ಸೊ ವಾಟ್ ಇಸ್ ದ ಆನ್ಸರ್, -1 ಡಿವೈಡೆಡ್ ಬೈ ಪ್ಲಸ್ 1. ಓಕೆ, ಸೊ ವಾಟ್ ಇಸ್ ದ ಆನ್ಸರ್, -1 ಡಿವೈಡೆಡ್ ಬೈ 1 ಅಂತ ಅಂದರೆ -1 ಸಿಗುತ್ತೆ. ಸೊ 1 ಆ್ಯಂಡ್ -1 ಎಲ್ಲಿದೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ 21 ಏನು ಹೇಳುತ್ತೆ ನೋಡಿ, 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವುದು ಟ್ರೂ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, x ಟೆನ್ಸ್ ಟು 1 ಹಾಕಿದರೆ ಏನಾಗುತ್ತೆ, a ಪ್ಲಸ್ ಬಿ ಪ್ಲಸ್ ಸಿ, ಸಿ ಪ್ಲಸ್ ಬಿ ಪ್ಲಸ್ ಎ ಕ್ಯಾನ್ಸಲ್ ಔಟ್ ಆಗಿಬಿಟ್ಟು 1 ಆಗುತ್ತೆ. ಯಾಕಂದರೆ ಅವ್ರು ಕೊಟ್ಟಿದ್ದಾರೆ a ಪ್ಲಸ್ ಬಿ ಪ್ಲಸ್ ಸಿ 0 ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ. ದೇರ್ಫೋರ್ ಸೇಮ್ ಕ್ವಾಂಟಿಟಿ ಬೈ ಸೇಮ್ ಕ್ವಾಂಟಿಟಿ, ಇಲ್ಲೂ x ಜಾಗದಾಗ 1 ಹಾಕಿದರೆ a ಪ್ಲಸ್ ಬಿ ಪ್ಲಸ್ ಸಿ, ಇಲ್ಲಿ ಉಲ್ಟಾ a ಪ್ಲಸ್ ಬಿ ಪ್ಲಸ್ ಸಿ, ಬಟ್ ಸೇಮ್. ದೇರ್ಫೋರ್ ಕ್ಯಾನ್ಸಲ್, ಆನ್ಸರ್ ಇಸ್ 1. ಸ್ಟೇಟ್ಮೆಂಟ್ 1 ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಬಟ್ ಸ್ಟೇಟ್ಮೆಂಟ್ 2ಗೆ ಬನ್ನಿ, ನೀವು -2 ಹಾಕಿದರೆ ಡಿನಾಮಿನೇಟರ್ ಏನಾಗುತ್ತೆ, 0 ಆಗುತ್ತೆ, ಹೌದಲ್ವಾ. ಸೊ ಡಿನಾಮಿನೇಟರ್ 0 ಆಗಬಾರ್ದು ಅಂದರೆ ವಾಟ್ ವಿಲ್ ಡೂ, ವಿಲ್ ಟೇಕ್ ಎಲ್ ಹಾಸ್ಪಿಟಲ್ಸ್ ರೂಲ್, ಆರ್ ಯು ಟೇಕ್ ದ LCM. ಇಫ್ ಯು ಟೇಕ್ ದ LCM, ವಾಟ್ ಹ್ಯಾಪನ್ಸ್,
2x ನ್ಯೂಮರೇಟರಲ್ಲಿ x ಪ್ಲಸ್ 2 ಆಗುತ್ತೆ, ಹೌದಾ? ಸೊ x ಪ್ಲಸ್ 2 ಡಿನಾಮಿನೇಟರ್ x ಪ್ಲಸ್ 2 ಕ್ಯಾನ್ಸಲ್, 1/2x ಉಳಿಯುತ್ತೆ. 1/2x ಅಂದರೆ ಜಾಗದಾಗ x ಜಾಗದಾಗ -2 ಹಾಕಿದ್ರೆ 1/2 ಇಂಟು -2 ಅವಾಗೇನು ಬರಬೇಕು? -1/4 ಬರಬೇಕು. ಆದರೆ ಇಲ್ಲಿ ಬರ್ದಿರೋದು +1/4. ದೇರ್ ಫೋರ್ ಓನ್ಲಿ ಸ್ಟೇಟ್ಮೆಂಟ್ 1 ಈಸ್ ಟ್ರೂ. ಅರ್ಥ ಆಯ್ತಲ್ಲ? ಓನ್ಲಿ ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಅಂತ ಅಂದರೆ ಯಾವ ಆಪ್ಷನ್ನು? ಆಪ್ಷನ್ ಬಿ ಈಸ್ ದ right answer. Okay, coming to next question. If f of x is equal to so and so, the quadratic equation whose roots are so and so is. Okay, ಇದನ್ನೇನು ಮಾಡಿದರೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಮತ್ತೆ ನೀವು ಕಲ್ತಿರೋ ರೂಟ್ಸ್ ಇದೆಯಲ್ಲ ಅವನ್ನ ಕಂಬೈನ್ ಮಾಡಿ, ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆ್ಯಂಡ್ ಲಿಮಿಟ್ಸ್ ಇನ್ ಡೆರಿವೇಟಿವ್ ಕಂಬೈನ್ ಮಾಡಿಬಿಟ್ಟು ಅವರು ಹೇಳಿದ್ದಾರೆ ಇದನ್ನು. ಹೌ ಟು ಸಾಲ್ವ್ ದಿಸ್ ಒನ್? ಇಟ್ಸ್ ಆಲ್ಸೋ ವೆರಿ ಈಸಿ. ಲೆಟ್ಸ್ ಟ್ರೈ. ಫಸ್ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸು, ಅಂದರೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ, ಅದರದ್ದು ರೂಟ್ಸ್ ಕೊಟ್ಟಿದ್ದಾರೆ, ಆದರೆ ರೂಟ್ಸು ನಂಬರ್ಸ್ ಕೊಟ್ಟಿಲ್ಲ ಅವರು. ಈ ಥರ ಇದೆ ಅಂತ ಹೇಳಿದ್ದಾರೆ. ಇದನ್ನು ನಾವು ಕಂಡುಹಿಡಿದ್ರೆ ಏನು ಆನ್ಸರ್ ಸಿಗುತ್ತೋ ಅವೇ ರೂಟ್ಸು. ರೂಟ್ಸ್ ಗೊತ್ತಿದ್ದಾವೆ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆರಾಮಾಗಿ ಬರಿಬೋದಾ? ಯಾಕೆ? ಐ ಟೋಲ್ಡ್ ಯು x² ಮೈನಸ್ ಸಮ್ ಆಫ್ ದ ರೂಟ್ಸ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಈಸ್ ಈಕ್ವಲ್ ಟು 0 ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗುತ್ತೆ ನಮಗೆ, ಹೌದಲ್ವಾ? ಸೊ ಹೌ ಟು ಫೈಂಡ್ ದಟ್ ಒನ್? limit x tends to 2 plus f of x is equal to limit x tends to 2 plus ಅಂದರೆ x greater than 2 ತಾನೆ, x less than 2 ಐತೆ, ಇಲ್ಲಿ greater than ಅಂದರೆ 2x plus 3 which is equal to 2 substitute ಮಾಡಿದ್ರೆ 7. ನೆಕ್ಸ್ಟ್ ಲಿಮಿಟ್ x tends to 2 ಮೈನಸ್ ಕೂಡ ಇನ್ನೊಂದು ರೂಟ್ ಆಗುತ್ತೆ, ಹೌದಲ್ವಾ? ಸೊ 2 ಮೈನಸ್ ಇನ್ನೊಂದು ರೂಟ್ ಆಗುತ್ತೆ ಅಂದರೆ ಲಿಮಿಟ್ x tends to 2 ಮೈನಸ್ ಅಂತ ಅಂದ್ರೆ ಏನು? ಲೆಸ್ ದೆನ್ 2 ಎಲ್ಲಿದೆ? ಇದು 2² ಮೈನಸ್ 1 ಮೀನ್ಸ್ x² ಮೈನಸ್ 1. 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2² ಅಂದರೆ 4 ಮೈನಸ್ 1 3. ಅಲ್ಲಿಗೆ 7 ಮತ್ತು 3 ಅಂತ ಗೊತ್ತಾಯಿತು. ಸೊ ಇಲ್ಲಿ ಸಮ್ ತಾನೆ, 7 ಪ್ಲಸ್ 3 ಅಂದರೆ ಎಷ್ಟು? 14. 7 3 is 21. ಸೊ ಯಾವ ಕ್ವಾಡ್ರಾಟಿಕ್ ಈಕ್ವೇಷನ್ ಇದನ್ನು ಸ್ಯಾಟಿಸ್ಫೈ ಮಾಡ್ತಿದೆ ನೋಡಿ? x² ಮೈನಸ್ 14x ಪ್ಲಸ್ 7 3 is 21. ಎಲ್ಲಿದೆ? ಸಾರಿ, 7 ಪ್ಲಸ್ 3 ಅಂದರೆ ಸಮ್ 10. ಓಕೆ, ಸೊ x² ಮೈನಸ್ 10x ಪ್ಲಸ್ ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ದಟ್ಸ್ ಇಟ್. ನೆಕ್ಸ್ಟ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 23. What is it? Observe clearly. ಕ್ಲೀನಾಗಿ ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ ಅಂತ. ಲಿಮಿಟ್ y tends to 0. ಓಕೆ, ರೂಟ್ ಆಫ್ 3 ಪ್ಲಸ್ y ಕ್ಯೂಬ್ ಮೈನಸ್ ರೂಟ್ 3 ಅಂದರೆ y ಜಾಗದಾಗ 0 ಹಾಕಿದ್ರೆ ಏನಾಗುತ್ತೆ? ಇದು 0 ಆಗುತ್ತೆ. ರೂಟ್ 3 ಮೈನಸ್ ರೂಟ್ 3 0. 0/0 ಫಾರ್ಮ್ ಬಂತು. ಸೊ ದಟ್ ಮೀನ್ಸ್ ಅಗೇನ್ ಎಲ್ ಹಾಸ್ಪಿಟಲ್ಸ್ ರೂಲ್, ಬಿಕಾಸ್ 0/0 ಫಾರ್ಮ್ ಬರೋಂಗಿಲ್ಲ ನಮಗೆ, ರೈಟ್? ಆ್ಯಕ್ಚುಲಿ ಅದಕ್ಕಿಂತ ಬೆಟರ್ ಆಪ್ಷನ್ ಏನು ಹೇಳ್ರಿ? ಇದಿದೆಯಲ್ಲ, ಇದನ್ನು ರೂಟ್ ಇದೆ ಅಂತ ಹೇಳಿ ನಾವೇನು ಮಾಡ್ಬೋದು? ರೂಟ್ a ಮೈನಸ್ ಬಿ ಫಾರ್ಮ್ ಇದೆ ಅಂದರೆ a ಪ್ಲಸ್ ಬಿ ಪಕ್ಕದಾಗ ಇದ್ದಿದ್ರೆ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಏನಾಗುತ್ತೆ? a² ಮೈನಸ್ b². ಸೊ ಯು ಕ್ಯಾನ್ ಟೇಕ್ ದಟ್ ವೇ, ರೈಟ್? ಸೊ ಲೆಟ್ ಅಸ್ ಟ್ರೈ ದಟ್. ಅಬ್ಸರ್ವ್ ಮಾಡಿ ಕ್ಲೀನಾಗೆ. ರೂಟ್ 3 ಪ್ಲಸ್ y ಕ್ಯೂಬ್ ಮೈನಸ್ ರೂಟ್ 3 ಡಿವೈಡೆಡ್ ಬೈ y ಕ್ಯೂಬ್. ಒಟ್ಟು 0/0 ಫಾರ್ಮ್ ಬರ್ತಿದೆ ಅಂದರೆ ಏನೋ ಆಲ್ಟ್ರೇಷನ್ ಮಾಡಲೇಬೇಕು ನಾವು, ಹೌದಾ? ಸೊ ವಾಟ್ ವಿಲ್ ಯು ಗೆಟ್? 3 ಪ್ಲಸ್ y ಕ್ಯೂಬ್ ಪ್ಲಸ್ ರೂಟ್ 3 ಡಿವೈಡೆಡ್ ಬೈ ರೂಟ್ 3 ಪ್ಲಸ್ y ಕ್ಯೂಬ್ ಪ್ಲಸ್ ರೂಟ್ 3. ಓಕೆ, ನಾವು a ಮೈನಸ್ ಬಿ ಇಂಟು a ಪ್ಲಸ್ ಬಿ ಅಂದರೆ ಏನಾಗುತ್ತೆ? a² ಮೈನಸ್ b² ಡಿವೈಡೆಡ್ ಬೈ y ಕ್ಯೂಬ್ ಇಂಟು ರೂಟ್ 3 ಪ್ಲಸ್ y ಕ್ಯೂಬ್ ಪ್ಲಸ್ ರೂಟ್ 3. ಓಕೆ, ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಸ್ಕ್ವೇರ್ ರೂಟ್ ಕ್ಯಾನ್ಸಲ್. 3 ಮೈನಸ್ 3 ಕ್ಯಾನ್ಸಲ್. ಅಲ್ಲಿ ಉಳಿಯೋದು y ಕ್ಯೂಬ್ ಡಿವೈಡೆಡ್ ಬೈ y ಕ್ಯೂಬ್ ಇಂಟು ಏನು ಉಳಿಯುತ್ತೆ? ರೂಟ್ y ಕ್ಯೂಬ್ ಪ್ಲಸ್ 3 ಪ್ಲಸ್ ರೂಟ್ 3 ಉಳಿಯುತ್ತೆ. y ಕ್ಯೂಬ್ ಕ್ಯಾನ್ಸಲ್. ನಿಮಗೀಗ ಲಿಮಿಟ್ ವ್ಯಾಲ್ಯೂ ಏನಿದೆ? ಲಿಮಿಟ್ y ಟೆಂಡ್ಸ್ ಟು 0. ಇಲ್ಲಿ ಸಿಂಪ್ಲಿಫೈ ಮಾಡಿದ್ಮೇಲೆ ಉಳಿದಿರೋ ಕ್ವಾಂಟಿಟಿ ಏನು? 1 ಡಿವೈಡೆಡ್ ಬೈ ರೂಟ್ 3 ಪ್ಲಸ್ y ಕ್ಯೂಬ್ ಪ್ಲಸ್ ರೂಟ್ 3. ಓಕೆ, ಸೊ ನಾವು ಇಫ್ ಯು ಪುಟ್ y 0 ಹಾಕಿದರೆ ಏನು ಸಿಗುತ್ತೆ ನಿಮಗೆ? ಏನು ತೊಂದರೆ ಆಗ್ತಿಲ್ಲ ಅದಕ್ಕೆ. 0 ಅಂದರೆ ಬಿಟ್ಟು ಹಾಕ್ರಿ. ರೂಟ್ 3 ಪ್ಲಸ್ ರೂಟ್ 3 2 ಟೈಮ್ಸ್ ರೂಟ್ 3. ದಟ್ಸ್ ದ ಆನ್ಸರ್. 1/2 ರೂಟ್ 3. ಓಕೆ, ಅರ್ಜೆನ್ಸಿಯಲ್ಲಿ 3 ರೂಟ್ 3 ಅಂತ 3 ರೂಟ್ 2 ಅಂತ ಬರಿಬೇಡಿ. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಅಬ್ಸರ್ವ್ ಕ್ಲಿಯರ್ಲಿ. ಏನು ಮಾಡಿದ್ದಾರೆ? ಇಫ್ ಲಿಮಿಟ್ x ಟೆಂಡ್ಸ್ ಟು 0 sin 2 ಪ್ಲಸ್ x ಮೈನಸ್ sin 2 ಮೈನಸ್ x ಡಿವೈಡೆಡ್ ಬೈ x ಇಸ್ ಈಕ್ವಲ್ ಟು a ಇಂಟು ಕಾಸ್ ಬಿ, ದೆನ್ ವ್ಯಾಲ್ಯೂಸ್ ಆಫ್ a b ಏನಾಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಏನು? ನಿಮಗೆ ಸಿಂಪ್ಲಿಫೈ ಮಾಡಬೇಕು. ಇದನ್ನು ಸಿಂಪ್ಲಿಫೈ ಮಾಡಿದ್ಮೇಲೆ ಅದು ನಮಗೆ ಕನ್ವರ್ಟ್ ಆಗೋದು a ಇಂಟು ಕಾಸ್ ಬಿಗೆ ಕನ್ವರ್ಟ್ ಆಗುತ್ತೆ. ಸೊ a ಇಂಟು ಕಾಸ್ ಬಿಗೆ ಕನ್ವರ್ಟ್ ಆದಾಗ ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ a ಆ್ಯಂಡ್ b ಅಂತ ಕಂಪೇರ್ ಮಾಡಿ ಹೇಳ್ಬೇಕಾಗುತ್ತೆ ನಾವು. ಅರ್ಥ ಆಯ್ತಲ್ಲ? ಸೊ a ವ್ಯಾಲ್ಯೂ 2 2 ಅಥವಾ 1 1 ಏನು ಬರ್ಬೋದು ಚೆಕ್ ಮಾಡೋಣ. ಓಕೆ, ಸೊ ಇದು ನಮಗೆ ಗೊತ್ತಿದೆ. ಸೈನ್ ಸಿ ಮೈನಸ್ ಸೈನ್ ಡಿ ಅಂದರೆ ಫಾರ್ಮುಲಾ ಏನಿದೆ? 2 ಸೈನ್ ಸಿ ಪ್ಲಸ್ ಡಿ ಬೈ 2. 2 ಪ್ಲಸ್ ಎಕ್ಸ್ ಪ್ಲಸ್ 2 ಮೈನಸ್ ಎಕ್ಸ್ ಅಂದರೆ ಏನಾಗುತ್ತೆ? ಕ್ಯಾನ್ಸಲ್ ಆಗಿಬಿಟ್ಟು 2 ಸೈನ್
ಸಾರಿ 2 sin x minus y by 2 ಅಲ್ಲಿಗೆ ಏನಾಗುತ್ತೆ 2x by 2 ಆಗುತ್ತೆ sin x ಇಂಟು cos ಇಲ್ಲಿ 2 plus 2 4 by 2 ಅಂದರೆ 2 cos 2 ಡಿವೈಡೆಡ್ ಬೈ x ಈಸ್ ಈಕ್ವಲ್ ಟು ಏನು ಕಂಪೇರ್ ಮಾಡಿದ್ರೆ a cos b ಲಿಮಿಟ್ ಏನಿದೆ x ಟೆಂಡ್ಸ್ ಟು 0 ಹೌದು ತಾನೆ x ಟೆಂಡ್ಸ್ ಟು 0 ಇಲ್ಲಿ ಅಬ್ಸರ್ವ್ ಮಾಡಿ ಇದು ಒಂದು ನಂಬರು ಇದು ಒಂದು ನಂಬರ್ ಹೊರಗೆ ಬರೋದು ಬಿಡೋಣ 2 cos 2 ನೆಕ್ಸ್ಟ್ ಲಿಮಿಟ್ ವ್ಯಾಲ್ಯೂ ಲಿಮಿಟ್ x ಟೆಂಡ್ಸ್ ಟು 0 sin x divided by x is equal to a cos b ಓಕೆ a cos b ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ನಮಗೆ ಗೊತ್ತಿದೆ 1 ನೆಕ್ಸ್ಟ್ ಅಲ್ಲಿಗೆ ಆನ್ಸರ್ ಸಿಕ್ತಲ್ಲ 2 cos 2 is equal to a cos b ಅಲ್ಲಿಗೆ ವ್ಯಾಲ್ಯೂ ಏನಿದೆ b ವ್ಯಾಲ್ಯೂ a ವ್ಯಾಲ್ಯೂ ಸಿಂಪಲ್ 2, ಇದೆ ಆಪ್ಷನ್ ಬಿ ಸೊ ದಟ್ಸ್ ದ ರೈಟ್ ಆನ್ಸರ್ ಕಮಿಂಗ್ ಟು 2023 ವರೆಗೂ ಕ್ವಶನ್ಸು ನೆಕ್ಸ್ಟ್ 2024 ಅಲ್ಲೂ ಕೂಡ ಒಂದು ಕ್ವಶನ್ ಕೇಳಿದ್ದಾರೆ ಐ ಗೆಸ್ ಓಕೆ ಲೆಟ್ ಮಿ ಗೆಟ್ ದಟ್ ಇಲ್ಲಿದೆ ನೋಡಿ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಚಾಪ್ಟರ್ ಒಂದೇ ಕ್ವಶನ್ ಓಕೆ ದಿಸ್ ಒನ್ ಸೊ ಯೂಶಲಿ ಈ ಚಾಪ್ಟರಿಂದ ಒಂದೇ ಕ್ವಶನ್ ಕೇಳ್ತಾರೆ ಆದರೆ ಇದನ್ನು ಕಲ್ತಿದ್ರೆ ಮಾತ್ರ ನೀವು ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಕ್ವಶನ್ಸ್ನ ಅಟೆಂಡ್ ಮಾಡೋಕ್ಕಾಗುತ್ತೆ ಅರ್ಥ ಆಯ್ತಲ್ಲ ಸೊ ದಿಸ್ ಅ ಬೇಸಿಕ್ ಚಾಪ್ಟರ್ ದಟ್ಸ್ ಓನ್ಲಿ ಒನ್ ಕ್ವೆಶನ್ ಇನ್ ದಿಸ್ ಚಾಪ್ಟರ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ರೈಟ್ ಸೊ ಇದನ್ನು ಸಾಲ್ವ್ ಮಾಡ್ರಿ ಏನಾಗುತ್ತೆ cot pi by 4 ಅಂದರೆ ಏನಾಗುತ್ತಪ್ಪ cot 45 ಮೀನ್ಸ್ 1 minus 1 0 ಆಗಿಬಿಡುತ್ತೆ ನೆಕ್ಸ್ಟ್ cos 45 ಅಂದರೆ 1/√2 ಕ್ಯಾನ್ಸಲ್ 1 minus 1 ಅಂದರೆ 0/0 ಫಾರ್ಮ್ ಬಂತು ದೇರ್ ಫೋರ್ ಏನು ಮಾಡಬೇಕು ಆ್ಯಸ್ ಯೂಶುವಲ್ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು ಸೊ ಅದು ನಿಮಗೆ ನೀಟಾಗಿ ನೆನಪಿರಬೇಕು ಯಾವಾಗಲೇ ಆಗಲಿ ಲಿಮಿಟ್ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಹೇಳಿ ಅದು 0/0 ಫಾರ್ಮ್ ಬಂತು ಅಂತ ಅಂದರೆ ನಾವೇನು ಮಾಡ್ತೀವಿ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡ್ತೀವಿ ಎಲ್ ಹಾಸ್ಪಿಟಲ್ಸ್ ರೂಲ್ ಅಂದರೆ ಏನು ವಿ ವಿಲ್ ಡಿಫ್ರೆನ್ಷಿಯೇಟ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸೆಪರೇಟ್ಲಿ ಓಕೆ ರೈಟ್ ಸೊ ಅವಾಗೇನಾಗುತ್ತೆ ಇದು ನೋಡಿ √2 ಹಾಗೆ ಇರಲಿ cos x ಡಿಫ್ರೆನ್ಸಿಯೇಷನ್ ಮೈನಸ್ sin x ಲೆಟ್ ಮಿ ಟೇಕ್ ಇಟ್ ಲೈಕ್ ದಿಸ್ ಯು ಕ್ಯಾನ್ ಸಿ ರೈಟ್ ಮೈನಸ್ sin x ಮೈನಸ್ 1 ಇನ್ನೊಂದು 0 ಆಗುತ್ತೆ ಡಿವೈಡೆಡ್ ಬೈ ಮೈನಸ್ 1 ಕಾನ್ಸ್ಟೆಂಟ್ 0 cot x ಡಿಫ್ರೆನ್ಸಿಯೇಷನ್ ಮೈನಸ್ ಕೊಸಿಕೆಂಟ್ ಸ್ಕ್ವಯರ್ ಎಕ್ಸ್ ಕರೆಕ್ಟಾಗಿ ಮೈನಸ್ ಕ್ಯಾನ್ಸಲ್ ಈಗೇನಾಗುತ್ತೆ √2 ಕೊಸಿಕೆಂಟ್ ಸ್ಕ್ವೇರ್ ಅಂದರೆ ನ್ಯೂಮರೇಟರ್ಗೆ ಹೋದರೆ ಸೈನ್ ಸ್ಕ್ವೇರ್ ಆಲ್ರೆಡಿ ಸೈನ್ ಇದೆ ದೇರ್ ಫೋರ್ ಸೈನ್ ಕ್ಯೂಬ್ ಓಕೆ ಈಗ ಲಿಮಿಟ್ ಅಪ್ಲೈ ಮಾಡಿದ್ರೆ ನಮಗೇನೂ ತೊಂದರೆ ಇಲ್ಲ ಹೌದಲ್ವಾ ಸೊ ದೇರ್ ಫೋರ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು π/4 √2 ಸೈನ್ ಕ್ಯೂಬ್ ಎಕ್ಸ್ ಅಂತ ಅಂದರೆ ಏನಾಗುತ್ತೆ √2 ಹಾಗೆ ಇರಲಿ ಸೈನ್ π/4 ಅಂದರೆ ಎಷ್ಟು 1/√2 ಹೋಲ್ ಕ್ಯೂಬ್ ಅದೇನಾಗುತ್ತೆ ನಮಗೆ √2 ಹಾಗೆ ಇರಲಿ 1/√2 ಹೋಲ್ ಸ್ಕ್ವೇರ್ ಒಂದು ಸತಿ ಇನ್ನೂ ಒಂದು ಕ್ಯೂಬ್ ಅಂದರೆ 3 ಸತಿ ತಾನೆ ಒಂದು ಸತಿ ಉಳಿಸ್ಕೊಳ್ಳೋಣ ಯಾಕೆಂದರೆ ಇಲ್ಲಿದೆ ಕ್ಯಾನ್ಸಲ್ ಮಾಡ್ಬೋದು ನಾವು ಅಟ್ಲೀಸ್ಟ್ ಕ್ಯಾನ್ಸಲ್ ಔಟ್ ಮಾಡಿದ್ರೆ ನೆಕ್ಸ್ಟ್ ಉಳಿದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆನ್ಸರ್ ಈಸ್ 1/2 ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆನಾ ಜಸ್ಟ್ ಕ್ಯೂಬ್ ಇದೆ ಸ್ಪ್ಲಿಟ್ ಮಾಡಿಕೊಂಡೆ ಯಾಕಂದರೆ ಇಲ್ಲೊಂದು ಐತಲ್ಲ ಒಂದು ಸತಿ ಕ್ಯಾನ್ಸಲ್ ಮಾಡ್ಕೋಬೋದು ಅಂತ ಇನ್ನು 2 ಸತಿ ಉಳಿಯುತ್ತೆ √2 × √2 ಬಂದುಬಿಟ್ಟು 2 ಆಗುತ್ತೆ ಅರ್ಥ ಆಯ್ತಲ್ಲ ಸೊ ದೀಸ್ ಆರ್ ದ ಕ್ವೆಶನ್ಸ್ ವೆರಿ ಮಿನಿಮಮ್ ಕ್ವಶನ್ಸ್ ಆ್ಯಕ್ಚುಲಿ ಎವ್ರಿ ಇಯರ್ 1 ಕ್ವಶನ್ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅಷ್ಟೇ ಓಕೆ ಅದಕ್ಕಿಂತ ಜಾಸ್ತಿ ಏನಿಲ್ಲ ಎವ್ರಿ ಇಯರ್ 1 ಕ್ವಶನ್ ಬಂದೇ ಬರುತ್ತೆ ಫ್ರಮ್ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ and not more than that whatever else you get will be continuity differentiability integration avirtave artha aitala almost 4 to 5 questions baruttu nan chapter inda ee chapter galinda continuity integration matrices determinants relations functions okay these are the major chapters which you are not supposed to leave right so that's all video ಏನಾರ ಹೆಲ್ಪ್ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಯಾರು KCET ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದಾರೋ ಅವರಿಗೂ ಹೆಲ್ಪ್ ಆಗಲಿ ಅವ್ರಿಗೆ ಶೇರ್ ಮಾಡಿ ಅರ್ಥ ಆಯ್ತಲ್ಲ ಆ್ಯಂಡ್ ದಟ್ಸ್ ಇಟ್ ನಿಮಗೆ ಹೆಲ್ಪ್ ಆಗಿದೆ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಇನ್ನೇನು ಹೇಳ್ಬೇಕಂತಿದ್ದೆ ಎಸ್ ಒನ್ ಮೋರ್ ಥಿಂಗ್ ನಿಮ್ಮ ಏನೇ ಒಪಿನಿಯನ್ಸ್ ಇರಲಿ ಅದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಬಿಕಾಸ್ ನಿಮ್ಮ ಒಪಿನಿಯನ್ಸು ನಿಮಗೆ ವಿಡಿಯೋ ಹೆಲ್ಪ್ ಆಗ್ತಿದೆ ಅಂತ ಗೊತ್ತಾದರೆ ಇನ್ನೂ ಪಾಠ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ ಹೆಲ್ಪ್ ಆಗ್ತಿದೆಯೋ ಇಲ್ಲೋ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ಅಂತ ಅಂದರೆ ದೆನ್ ಐ ಫೀಲ್ ಲೈಕ್ ಇಟ್ಸ್ ಬೆಟರ್ ಐ ಸ್ಟಾಪ್ ಇಟ್ okay rather than investing time here I can do something else okay have a lot of works so that's okay you can let me know your opinion in the comment section fine and ಅಷ್ಟೇ ಚೆನ್ನಾಗಿ ಓದ್ಕೊಳ್ಳಿ ಓಕೆ the remaining chapters I'll just keep on uploading as early as possible but ನಿಮ್ಮ KCET ಎಕ್ಸಾಮ್ಗಿಂತ ಮುಂಚೆನೇ ಎಲ್ಲ ಮುಗಿಸ್ಕೊಡ್ತೀನಿ ನಿಮಗೆ okay so that's all for today thank you so much god bless you